ಬಾಯಿ ಮುಚ್ಚು. ವಯಸ್ಸಾದ ಬೆಲೆ ಇಲ್ವಾ? ಸುಮ್ಮನೆ ನಾವು ನಾನಿರ್ತೀನಿ ಜೊತೆ ನೀವು ಯಾವ ಥರ ಎಲಿಟರ್ ಕರೀರಿ. ನಾವು ಮುಂದೆ ಬರ್ತೀವಿ. ಯಾರೊಬ್ಬ ಇದ್ರೆ ನಿಮ್ಮ ಮುಂದೆ ಇರ್ತೀರಿ. ನಾನು ಇವತ್ತು ನಾನು ಕರ್ತಿಲ್ಲ, ಆದ್ರೂ ಇವರವರು ಬರ್ತೀವಿ, ಮುಂದೆ ಕರಿತೀವಿ. ಸರ್, ದಯವಿಟ್ಟು ನೀವು ಪ್ರತಿ ವೇದಿಕೆಯಲ್ಲಿ 14 ವರ್ಷದಿಂದ ನಾನಿದ್ದೇನೆ ಕಟ್ತೀನಿ ಅಂತ ಹೇಳ್ತೀರಾ. ನಿಮ್ಮದೇ ಚಿತ್ರರಂಗದಲ್ಲಿ ನಿಮ್ಮದೇ ವಾಣಿಜ್ಯ ಮಂಡಳಿಯವರು ಒಂದು ಮನವಿ ಕೊಟ್ಟು ಬಂದರೆ ಒಪ್ಪು ಈ ಕಡೆ ತಲೆ ಆಗಿಲ್ಲ ಸರ್. ಎಲ್ಲ ನನ್ನ ಅಣ್ಣ ತಮ್ಮದಿರೇ, ನಾನು ವಿಷ್ಣುವರ್ಧನ್ ಬಾಪನಲ್ಲ, ನಾನು ಅಭಿಮಾನಿಯಾಗಿ ಅವ್ರ ಹತ್ರ ಇದ್ದಿದ್ದು. ಒಬ್ಬ ಅಭಿಮಾನಿಗೆ ಏನಾದ್ರು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅದು ನನಗೆ. ಅಭಿಮಾನಿಯಾಗಿ ಕೊನೆಗೆ ಅವ್ರ ಮನೆ ಅವ್ರ ತಮ್ಮನಾಗಿ ನಾನು ಯಾವಾಗಲೂ ಜೊತೆ ಇದ್ದೆ. ಇವತ್ತು ನಿಜವಾಗ್ಲೂ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರ ಏನು 10 ಕುಂಟೆ ಮಾಡಿದೆ ಅದನ್ನು ಅವರು ನಮ್ಗೆ ದಾಖಲೆನ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನಾವೇ ಸ್ಮಾರಕ ಕಟ್ತೀನಿ, ನಾನೇ ಕಟ್ತೀನಿ. ಆಲ್ರೆಡಿ ಕಾನೂನು ಚೌಕಟ್ಟಿದೆ. ದಯವಿಟ್ಟು ಕಾನೂನು ಪ್ರಕಾರ ನಮಗೆ ದಾಖಲೆ 10 ಕುಂಟೆ ಮಾಡಿಕೊಟ್ರೆ ಸ್ಮಾರಕ ಆಗದೆ ಆದ ಕಟ್ಟೋದು ನಮ್ದು. ಲಾಸ್ಟ್ ಟೈಮ್ ಕೇಳಿದೆ, ಅದಕ್ಕೆ ಆಲ್ರೆಡಿ ಅಭಯ ನಾಯ್ಡು ಸ್ಟುಡಿಯೋದು ಮಾತಾಡಿದ್ದೆ ನಾನು. ಕೋರ್ಟಲ್ಲಿದ್ದರೆ ಅವ್ರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ನಮ್ಗೆ 10 ಕುಂಟೆ ಕೊಟ್ಟು ಅವ್ರಿಗೆ 20 ಕುಂಟೆ ಬೇರೆ ಎಲ್ಲರೂ ಕೊಡಲಿ. ಸರ್ಕಾರ ಆಲ್ರೆಡಿ 5 ಕುಂಟೆ 5 ಎಕರೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದು ಯಾಕೆಂದರೆ ಇಲ್ಲಿ ಅಂತ್ಯಕ್ರಿಯೆ ಆಗಿದ್ದ ಜಾಗ, ಪುಣ್ಯ ಜಾಗ, ದಯವಿಟ್ಟು ಅದನ್ನ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ, ನಾವು ಅದು ಮನವಿ ಮಾಡಿಬಿಟ್ಟು ನಮಗೆ ದಾಖಲೆ ನಾನು ರಿಜಿಸ್ಟರ್ ಮಾಡಿಕೊಟ್ರೆ ಸಾಕು. ಅವ್ರು ದುಡ್ಡು ಕೊಡೋದು ಬೇಡ, ಸರ್ಕಾರ ದುಡ್ಡೇನು ಬೇಡ. ವಿಷ್ಣು ಸರ್ ಸಂಪಾದನೆ ಮಾಡಿದ ಆಸ್ತಿನ ತುಂಬ ಜನ ಇದ್ರೆ ನಮ್ಮಂತ ಕಳಿಸಿದ್ದಾರೆ, ನಾವು ಕೈಯಿಂದ ಕಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದನ್ನು ದಯವಿಟ್ಟು, ಯಾಕೆಂದರೆ ಇದು ನಮಗೆ ಬರುವಂಥ ಎಲ್ಲ ಗಣ್ಯರು ಮಾತಾಡ್ತಾರೆ. ವಿಷ್ಣು ಸರ್ ಮೇಲೆ ಪ್ರೀತಿಗೆ ರಾಜಕೀಯದವ್ರು ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಸಾರ್ ಯಾವತ್ತು ಸಾರ್ ಅನ್ನೋದು ನಿಮ್ಮ ಅಭಿಮಾನಿಗಳು ಗೊತ್ತು. ವಿಷ್ಣು ಸರ್ ಯಾವತ್ತು ಯಾರು ಇಷ್ಟು ಜನ ಅವತ್ತಿನ ಕಾಲದಲ್ಲಿ MP ಗೆ MLA ಜನ ಬಂದರೂ ಮನೆ ಹತ್ರ ಸತ್ಕೊತಿಲ್ಲ. ಬನ್ನಿ ಕಾಫಿ ಕುಡಿದು ಹೋಗಿನವರು, ಬೇಡ ನಾನು ಜನಸೇವೆ ನನ್ನ ಜನರ ಜನ ಅಂತ. ಆ ರೀತಿ ಜನಕ್ಕೆ ಸರ್ಕಾರಕ್ಕೆ ಮನವಿ ಒಂದೇ ಒಂದು, ದಯವಿಟ್ಟು ಸರ್ಕಾರಕ್ಕೆ ವೀರಕಪುತ್ರ ಶ್ರೀನಿವಾಸ ಮುಖಾಂತರ ಹೇಳ್ತೀವಿ ಮನವಿಗೆ ಪತ್ರ ಕೊಟ್ಬಿಟ್ಟು ನಮ್ಗೆ ಆ ಜಾಗ 10 ಕುಂಟೆ ಮಾಡಿಕೊಟ್ಬಿಡಿ. ನಾವು ಪತ್ರ ಪೇಪರ್ ರೆಡಿ ಮಾಡ್ಕೊಟ್ಬಿಡಿ, ನೀವು ಸ್ಮಾರಕನೂ ಕಟ್ಬಿಡಿ, ಏನು ಬೇಡಿ. ದಯವಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ನಮ್ಗೆ ಅವಕಾಶ ಮಾಡ್ಕೊಡುತ್ತೆ ಮನವಿ ಮಾಡಬೇಕು ಅಂತ ಕೇಳ್ತೀನಿ. ಇನ್ನೇನಿಲ್ಲ, ದಯವಿಟ್ಟು ನಾವು ನಿಜವಾಗ್ಲೂ ನಮ್ಗೆ ತುಂಬ ಕಣ್ಣ ನೀರು ಬರ್ತದೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದರಿಂದ ಆಗೋ ನೋವುಗಳನ್ನ ಎಷ್ಟು ಸತಿ ಎಲ್ಲರೂ ಓಡಾಡ್ತಾನೆ ಇರ್ತೀವಿ. ಅದು ಮಾಡ್ತಾ ಇಲ್ಲ ಸರ್ಕಾರ. ಮಾಡೋದು ಸರ್ಕಾರಕ್ಕೆ ದೊಡ್ಡ ವಿಷಯ ಇಲ್ಲ. ಕೋರ್ಟ್ ಬೇಕು ಅಂತ ಕೋರ್ಟ್ ತರ್ತಾರೆ, ಎಂಥದ್ದೇ ಕೇಸ್ 5 ನಿಮಿಷ ವಜೆ ಹಾಕ್ತಾರೆ. ಇದು ಮಾಡ್ಕೊಡ್ಬೇಕು, ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾನು ಯಾವಾಗ ಅಭಿಮಾನಿಯಾಗಿ ಸದಾ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾಡ್ತೀವಿ. ಇದಾದಮೇಲೆ ನಾನು ಕೆ ಮಂಜು ಸರ್ ಹತ್ರ ಒಂದು ಮನವಿ ಇದೆ ಸರ್. ದಯವಿಟ್ಟು ನೀವು ಪ್ರತಿ ವೇದಿಕೆಯಲ್ಲಿ 14 ವರ್ಷದಿಂದ ನಾನಿದ್ದೇನೆ ಕಟ್ತೀನಿ ಅಂತ ಹೇಳ್ತೀರಾ. ನಿಮ್ಮದೇ ಚಿತ್ರರಂಗದಲ್ಲಿ ನಿಮ್ಮದೇ ವಾಣಿಜ್ಯ ಮಂಡಳಿಯವರು ಒಂದು ಮನವಿ ಕೊಟ್ಟು ಬಂದರೆ ಒಪ್ಪು ಈ ಕಡೆ ತಲೆ ಆಗಿಲ್ಲ ಸರ್. ನೀವು ನಮಗೇನಾದರೂ ಮಾಡೋದಾದರೆ ಒಂದು ನಿಮಿಷ ನಾನು ಮಂಜಣ್ಣ ಮುಗಿಸ್ಬಿಡ್ತೇನೆ. ಮಂಜಣ್ಣ, ನಾನು ನಿಮ್ಮ ಪರವಾಗಿ ಮಾತಾಡೋದು. ನಾನು ಯಾವತ್ತು ವಿಷ್ಣು ಸರ್ ಜೊತೆಗಿದ್ದವ್ರ ವಿರುದ್ಧ ಮಾತಾಡೋದಿಲ್ಲ. ನೀವು ಮಾತಾಡಿದ್ರೆ ಹೊರಗಡೆ ಹಾಕ್ಬಿಡ್ತೇನೆ. ಬಾಯಿ ಮುಚ್ಚು. ವಯಸ್ಸಾದ ಬೆಲೆ ಇಲ್ವಾ? ಸುಮ್ಮನೆ ಒಂದು ನಿಮಿಷ. ವಿಷ್ಣು ಸರ್ ಜೊತೆಗಿದ್ದವ್ರ ವಿರುದ್ಧವಾಗಿ ಯಾವತ್ತು ನಾವು ಮಾತಾಡಲ್ಲ. ಅಣ್ಣ ಅವ್ರ ಜೊತೆಗಿದ್ದಂಥವ್ರು, ಅವರ ಆಪ್ತರು. ನಾನು ಹೇಳ್ತಾ ಇದ್ದೀನಿ, ಚಿತ್ರರಂಗದ ಒಬ್ಬರು ಪರವಾಗಿ ಬರಲಿಲ್ಲ. ವಾಣಿಜ್ಯ ಮಂಡಳಿಗೆ ಮನವಿ ಕೊಟ್ಟರು ಬರ್ತಿಲ್ಲ. ನೀವು ಸ್ಮಾರಕ ಕಟ್ಟಲಿಕ್ಕೆ ನಾವು ಇಷ್ಟು ಜನ ಇದ್ದೀವಿ. ಚಿತ್ರರಂಗದ ಧ್ವನಿ ಹೇಳಲಿಕ್ಕೆ ನೀವು ಒಬ್ಬರು ನಿಂತ್ಕೊಳ್ಳಿ. ಸರ್ಕಾರಕ್ಕೆ ನೀವಾಗ ಹೋಗಬೇಕಾಗಿದೆ. ಮುಂದಿನ ವಾರ ಚಿತ್ರರಂಗದಿಂದ ವಾಣಿಜ್ಯ ಮಂಡಳಿನ ನೀವು ಕರ್ಕೊಬರೋ ಜವಾಬ್ದಾರಿನ ದಯವಿಟ್ಟು ತಗೊಳ್ಳಿ. ಒಂದು ನಿಮಿಷ ಹೇಳ್ತೀನಿ. ವಾಣಿಜ್ಯ ಮಂಡಳಿ ಅಂತ ಇರಬೇಕು. ಚಿತ್ರರಂಗಕ್ಕೆ ನಾವು ವಿಷ್ಣು ಸೇರ ಸಾಕು. ವಾಣಿಜ್ಯ ಮಂಡಳಿ ಇಲ್ಲ. ವಾಣಿಜ್ಯ ಮಂಡಳಿಯವರು ಯಾವತ್ತೂ ಅಪೋಸ್ ಮಾಡಿಲ್ಲ. ದಯವಿಟ್ಟು ಕೆಲವ್ರನ್ನ ಭೇದ ವಿಷ್ಣು ಸರ್ ಸಮಾಧಿ ವಿಷಯದಲ್ಲಿ ವಾಣಿಜ್ಯ ಮಂಡಳಿ ಯಾವತ್ತೂ ಬೇಡ. ನಾವೋಗೋಣ, ನಾನಿರ್ತೀನಿ ಜೊತೆ. ನೀವು ಯಾವ ಥರ ಎಲಿಟರ್ ಕರೀರಿ. ನಾವು ಮುಂದೆ ಬರ್ತೀವಿ. ಯಾರೊಬ್ಬ ಇದ್ರೆ ನೀವು ಮುಂದೆ ಇರ್ತೀರಿ. ನಾನು ಇವತ್ತು ನಾನು ಕರ್ತಿಲ್ಲ, ಆದ್ರೂ ಇವರವರು ಬರ್ತೀವಿ, ಮುಂದೆ ಕರಿತೀವಿ. ಸರ್, ವಾಣಿಜ್ಯ ಮಂಡಳಿ ನಾನಿರ್ತೀನಿ. ಎನಿ ಟೈಮ್ ಬನ್ನಿ. ನಾನು ಬರ್ತೀನಿ. ಸರ್ಕಾರಕ್ಕೆ ಎನಿ ಟೈಮ್ ಎಲ್ಲಿ ನಾವು ಬರ್ತೀನಿ. ನನ್ನ ಕರೀರಿ. ಇವತ್ತು ನಾನು ಕರೆದಲ್ಲ, ಯಾಕಂದ್ರೆ ಮಾಡ್ತೀನಿ ಮಾಡಿ. ಇಂಥ ಕಾರ್ಯಕ್ರಮ ಇದು ಮನೆ ಕಾರ್ಯಕ್ರಮ. ಇದು ಯಾರು ಹೇಳಿ ಕರ್ಸ್ಕೊಳ್ಳೋದಲ್ಲ. ನನ್ನ ಮನೆ ಕಾರ್ಯಕ್ರಮ ನಾನು ಯಾರು ಕರ್ಸ್ಕೋಬೇಕಾಗಿಲ್ಲ. ವಾಣಿಜ್ಯ ಮಂಡಳಿ ಎನಿ ಟೈಮ್ ನಾನು ಕರೀರಿ. ಸರ್ಕಾರ ನಾನು ಬರ್ತೀನಿ. ವಾಣಿಜ್ಯ ಪರವಾಗಿ ನಿಮ್ಗೆ ಏನು ಬೇಕು ನನ್ನ ಹತ್ರ ಬಂದು ಕೇಳಿ. ನನ್ನ ಹತ್ರ ಬರ್ತೀವಿ. ದಯವಿಟ್ಟು ಯಾರೇ ಸಂಪರ್ಕಿಸಿದಾಗ ನನ್ನ ಬಂದು ಸಂಪರ್ಕಿಸಿ. ನಾನು ಯಾವಾಗ ಮತ್ತೆ ಮಾಡ್ತೀನಿ. ಅದಕ್ಕೆ ಯಾವತ್ತೂ ನಾನು ಬರ್ತೀನಿ. ನನ್ನ ಜೊತೆ ಶ್ರೀನಿವಾಸ ಸರ್ಕಾರ
ಹೋದಾಗ ನಾನು ಯಾವಾಗ ಬರ್ತೀನಿ.